ವೆಲ್ಕಮ್ ಟು ಬಿಂದು ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಕರ್ಡ್ ಸಾಂಬಾರು. ನಮ್ಮ ಹಾಸನ ಸೈಡು ಮೆಣಸಾಳೆ ಅಂತ ಹೇಳ್ತಾರೆ, ದಾವಣಗೆರೆ ಸೈಡು ತಂಬುಳಿ ಅಂತ ಹೇಳ್ತಾರೆ. ಒಂದೊಂದು ಸೈಡು ಒಂದೊಂದು ರೀತಿ ಕರೀತಾರೆ ಈ ಸಾಂಬಾರನ್ನ. ಇದಕ್ಕೆ ಮಾಡುವಂಥ ವಿಧಾನ: ಒಂದು ಪಾನ್ ತೊಗೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ, 1 ಈರುಳ್ಳಿ, ಇದು ರುಬ್ಬೋದಕ್ಕೆ ಬೇಕಾಗಿರುವಂಥದ್ದು, 2 ಗೆಡ್ಡೆ ಬೆಳ್ಳುಳ್ಳಿ, ಅದನ್ನು ಸ್ವಲ್ಪ ಫ್ರೈ ಮಾಡಿ ಹಸಿ ಸ್ಮೆಲ್ ಹೋಗ್ಬೇಕದು. ನೆಕ್ಸ್ಟ್ ಅದಕ್ಕೆ ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿ. ಹಸಿರು ಮೆಣಸಿನ್ಕಾಯಿನ ಹಾಕಿದರೆ ಗ್ಯಾಸ್ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಹೀಗೆ ಫ್ರೈ ಮಾಡಿ ಹಾಕಿದರೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಗ್ಯಾಸ್ ಪ್ರಾಬ್ಲಮ್. ಒಂದು 8ರಿಂದ 10 ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ 4 ಜನ ಇರೋದು, ಹಾಗಾಗಿ ನೀಟಾಗಿ ಫ್ರೈ ಆಗಬೇಕದು. ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ಜೀರಿಗೆ ಆ್ಯಡ್ ಮಾಡಿ. ಗ್ಯಾಸ್ ಮೀಡಿಯಮ್ ಇರಲಿ, ಫ್ರೈ ಆಗಬೇಕದು ನೀಟಾಗಿ. ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕದು ಫ್ರೈ ಮಾಡಿದ ಮೇಲೆ. ಅದಕ್ಕೆ 1-2 ಸ್ಪೂನ್ ಹಸಿ ತೆಂಗಿನ ತುರಿ, ಫ್ರೈ ಆಗಲಿ. ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಕೊತ್ತಂಬರಿ ಸೊಪ್ಪು. ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬೇಕು ಅದನ್ನು. ನೆಕ್ಸ್ಟು ಒಂದು ಬಾಣಲಿ ತೊಗೊಂಡು ಒಗ್ಗರಣೆಗೆ, ಇದು ಸಾಂಬಾರು ಮಾಡೋದಕ್ಕೆ 2 ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ನೆಕ್ಸ್ಟ್ ಆ್ಯಡ್ ಮಾಡಿ 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಬೇಕು. ನೆಕ್ಸ್ಟು ಅದಕ್ಕೆ ಕರಿಬೇವು ಆ್ಯಡ್ ಮಾಡಿ ಬ್ರೌನ್ ಕಲರ್ ಬರಬೇಕು, ಅದು ಆ ರೀತಿ ಫ್ರೈ ಆಗಲಿ. ಟೇಸ್ಟ್ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ. ಒಂದ್ಸಲ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು. ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ಅಂತ. ಅದಕ್ಕೊಂದು ಟೊಮೊಟೊ ಚಿಕ್ಕದಾಗೆ ಹೆಚ್ಚಿರ್ಬೇಕು ಅದನ್ನು. ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ಉಪ್ಪು ಏನಕ್ಕೆ ಆ್ಯಡ್ ಮಾಡ್ತಾರೆ ಅಂದರೆ ಟೊಮೊಟೊ ಬೇಗ ಬೇಯುತ್ತೆ ಅಂತ. ಇದು ಹುಳಿ ಟೊಮೊಟೊ, ಜಾಮೂನ್ ಟೊಮೊಟೊ ಅಲ್ಲ, ಹುಳಿ ಟೊಮೊಟೊ ಇದು ನಾನು ಹಾಕಿರೋದು. ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಸ್ನ್ಯಾಶ್ ಆಗಬೇಕು ಟೊಮೊಟೊ. ಹಾಗಾದಮೇಲೆ ನೆಕ್ಸ್ಟ್ ನಾವು ಫ್ರೈ ಮಾಡಿರ್ತೀವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಮೆಣಸಿನ್ಕಾಯಿ, ಜೀರಿಗೆ ಎಲ್ಲ, ಅದನ್ನು ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ ಆ ಖಾರನ ಇದಕ್ಕೆ ಮಿಕ್ಸ್ ಮಾಡಬೇಕು. ಅದು ಸ್ವಲ್ಪ ಬೇಯಬೇಕು. ಕುದಿ ಬಂದಮೇಲೆ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಮಿಕ್ಸ್ ಮಾಡಿ. ಇವಾಗ ಅದಕ್ಕೆ ಸ್ವಲ್ಪ ನಿಮಗೆ ಬೇಕು ಅಂದರೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ. ಇವಾಗಲೇ ಅರಿಶಿಣ ಎಲ್ಲವುದು ಈಗ ಆ್ಯಡ್ ಮಾಡಿ ನೆಕ್ಸ್ಟ್ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಅರ್ಧ ಲೀಟ್ರು ಹಾಲು ತೊಗೊಂಡು ನಾನು ಮೊಸರು ಮಾಡಿ ಇಟ್ಟಿದ್ದೀನಿ ಸಪ್ರೇಟ್. ಅದು ನೀಟಾಗಿ ಬೆಂಡ್ ಮಾಡಬೇಕು. ಓಕೆ, ಅದರಲ್ಲಿ ಕೆನೆ ಏನೇ ಇದ್ದರೂ ಅದನ್ನು ತೆಗೆದು ಸ್ವಲ್ಪ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಒಂದು ಕಡೆಗೆ ನೀವು ನೀಟಾಗಿ ತೆಗೆದಿಡಿ. ಈಗ ಈ ಖಾರ ಬೇಯ್ತಿದೆಯಲ್ಲ, ಅದಕ್ಕೆ ನೀವು ಮೂಲಂಗಿನ ಒಂದು 3-4 ಮೂಲಂಗಿ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಪೀಲ್ ಮಾಡಿ, ನಾವು ಸೌತೆಕಾಯಿನ ರೌಂಡಕ್ಕೆ ಹೆಚ್ಚುತ್ತೀವಲ್ಲ ಆ ಥರ ಹೆಚ್ಚಿದ್ದೀನಿ. ಇಲ್ಲ ಅದನ್ನು ಒಂದು ಕಲ್ಲು ತಗೊಂಡು ಹಿಂಗೆ ಗೆಜ್ಜಿದ್ರೂ ಚೆನ್ನಾಗಿರುತ್ತೆ, ಆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ
ಚೆನ್ನಾಗಿರುತ್ತೆ ರೀ. ಉಪ್ಪನ್ನ ಜಾಸ್ತಿ ಹಾಕಬೇಡಿ, ಏಕೆಂದರೆ ಮೂಲಂಗಿಗೆ ಬೇಗ ಅದು ಉಪ್ಪಿನ ಅಂಶ ಬೇಗ ಹೋಗುತ್ತೆ, ಉಪ್ಪುಪ್ಪಾಗುತ್ತೆ ಮೂಲಂಗಿ. ಕರೆಕ್ಟಾಗಿ ಹಾಕಿ ಉಪ್ಪನ್ನ. ನೆಕ್ಸ್ಟ್ ನಿಮಗೆ ಬೇಕು ಅಂದರೆ ಆ್ಯಡ್ ಮಾಡ್ಕೋಬಹುದು. ಈಗ ನೋಡಿ ಇದನ್ನು ಒಂದು 15 ನಿಮಿಷ ಅದನ್ನು ಬೇಯಿಸಿ ಮೀಡಿಯಮ್ ಊರಿನಲ್ಲಿ. ಮಧ್ಯದಲ್ಲಿ ಅದು ಮಿಕ್ಸ್ ಮಾಡ್ತಾ ಇರಬೇಕು, ತಳ ಹತ್ತೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಕೊತ್ತಂಬರಿ ಆ್ಯಡ್ ಮಾಡಿ. ನೋಡಿ ಈಗ ಆಗಿದೆ. ಅದನ್ನು ಆಫ್ ಮಾಡಿ ತಣ್ಣಗಾದ್ಮೇಲೆ ಮೊಸರು ಇರುತ್ತಲ್ಲ ಅದನ್ನು ಬೀಟ್ ಮಾಡಿ ನೆಕ್ಸ್ಟ್ ಈ ಖಾರಕ್ಕೆ ಮಿಕ್ಸ್ ಮಾಡಬೇಕು. ಅದನ್ನು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಓಕೆ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.